ಸುವರ್ಣ. ಖುಷಿ ಖುಷಿ ಖುಷಿ. ನಿಮ್ಮ ಅವ್ವ ತಪ್ಪು ಮಾಡಿದ್ರು ರಜನಿ. ನಿನಗೆ ಪಟ್ಟ ಕಟ್ಟಿದ್ರು, ರಾಣಿ ಪಟ್ಟ. ಆದರೆ ನಿನ್ನ ಸುತ್ತ ಎಲ್ಲೂ ಸಕ್ಕೆರೆ ಕಾಣಿಸ್ತಿಲ್ಲ. ಮಹಾರಾಣಿ ಮನೆ ಕೆಲಸ ಮಾಡಬಾರ್ದು, ಸಕ್ಕೆರ್ ಮಾಡಬೇಕು. ಒಂದು 3-4 ಜನ ಸಕ್ಕೆರ್ಗೆ ಹೇಳಲಾ ಅಥವಾ ನಾನೇ ಸಖಿ ಆಗ್ಲಾ? ನಿಮ್ಮ ವ್ಯಂಗ್ಯ ನನಗೆ ಅರ್ಥ ಆಗುತ್ತೆ ಅತ್ತೆ. ನನಗೆ ಯಾವ ಪಟ್ಟ ಪದವಿಗಳು ಬೇಡ ಅತ್ತೆ. ಮಾವ ನನ್ನನ್ನು ಕೇಳದೆ ನೆನ್ನೆ ಈ ನಿರ್ಧಾರ ತಗೊಂಡು. ಒಂದು ವೇಳೆ ನನ್ನನ್ನು ಕೇಳಿದಿದ್ರೆ ನಾನು ಖಂಡಿತ ಕಂಪ್ನಿ ಪಾರ್ಟ್ನರ್ ಆಗೋದಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಬರಬೇಕಾಗಿರೋದೆಲ್ಲ ಬಂದ ಮೇಲೆ ನೀನೇನಂದು ಏನು ಪ್ರಯೋಜನ? ಬದುಕಿರ್ಬೇಕಾರೇ ಸ್ವರ್ಗ ಸಿಕ್ಬಿಟ್ರೆ ಮನುಷ್ಯನಿಗೆ ಸಾವಿನ ಭಯ ಯಾಕೆ ಬರುತ್ತೆ? ಬೇಡ ಅಂತ ಬಾಯಲ್ಲಿ ಹೇಳ್ತೀಯ ಅಷ್ಟೆ, ಮನ್ಸಲ್ಲಿ ಆಸೆ ಇದೆ ನಿನಗೆ. ಮನೆ ಕೆಲಸ ನಾನು ನೋಡ್ಕೋತೀನಿ. ಈ ಮನೇಲಿ ರಾಣಿ ನೀನು, ದಾಸಿ ನಾನು. ಅದೇನು ಮಂಗ್ ಬೂದಿ ಎರಚಿದ್ಯೋ ನಿಮ್ಮ ಮಾವನಿಗೆ. ಹಾಗೆ ಹೇಳ್ಬೇಡಿ ಅತ್ತೆ, ಹರ್ಟ್ ಆಗುತ್ತೆ. ನನಗೆ ನಿಜವಾಗ್ಲೂ ಈ ಮನೆಯಿಂದ ಏನೂ ಬೇಡ. ನಾನು ಬಯಸಿದ್ದು ವಿಷ್ಣು ಪ್ರೀತಿನ, ಆದರೆ ಅದು ನನಗೆ ಸಿಗಲಿಲ್ಲ. ನಾನಿಲ್ಲಿಗೆ ಬಂದಿರೋದು 6 ತಿಂಗಳು ಮಟ್ಟಿಗೆ ಇರೋದಕ್ಕಷ್ಟೇ. ಆದರೆ ಸಿಗ್ತಾ ಇದೆಯಲ್ಲ, ಹೊರಡು ಆಫೀಸ್ಗೆ ಮಹಾರಾಣಿ. ನಾನು ನಿಮಗೆ ಮಾತು ಕೊಟ್ಟಿದ್ದೀನತ್ತೆ, ಮನೆ ಆಫೀಸ್ ಎರಡನ್ನೂ ನಿಭಾಯಿಸ್ತೀನಿ ಅಂತ. ಕೊಟ್ಟು ಮಾತಂತ ನಡ್ಕೋತೀನಿ. ಹಾಗೆ ಹೇಳ್ಬೇಡ. ನಿಭಾಯಿಸ್ತೀನಿ ಅಂತ ಹೇಳೋದಕ್ಕೆ ನಿಮ್ಮ ಮಾವ ನಿನಗೆ ಬರ್ಕೊಟ್ಟಿರೋದು ಕಂಪ್ನಿನ. ಕೊಡೋರು ಕೊಡ್ತಾರೆ, ಇಸ್ಕೊಳ್ಳೋರಿಗೆ ಸ್ವಲ್ಪನಾದರೂ ಆಲೋಚನೆ ಇರಬೇಕು. ಗಮ್ಮಂತ ಇದೆಯಾ ಪಾರ್ಟ್ನರ್? ನಿನ್ಗೇನೋ ಕೊಡಬೇಕು ನಾನು. ಏನು? ಕೊಟ್ಟ ಮಾತಿಗೆ ತಪ್ಪಲಾರನು, ಕೆಟ್ಟ ಯೋಚನೆ ಮಾಡಲಾರನು. ನೆನ್ನೆ ನಾನು ಚಾಲೆಂಜಲ್ಲಿ ಸೋತ್ನಲ್ಲ, ಸೋತಿದ್ದು ಒಳ್ಳೇದಾಯ್ತು ಬಿಡು. ಕೊಡ್ಲಾ? ನಾನು ಕೊಡ್ತಾನೆ ಇರ್ತೀನಿ, ನೀನು ಈಸ್ಕೊತಾನೆ ಇರಬೇಕು. 1000 ಮುತ್ತು. ಏನು ಹೇಳ್ತಿದ್ದೀರಾ? ಈ ವಿಷ್ಣುವರ್ಧನ್ ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಗುರುಗಳು ಬರೋ ಮುಂಚೆ ನೀನು ಬಂದರೆ 1000 ಮುತ್ತು ಅಂತ ಹೇಳಿದ್ದೆ, ಬರ್ದಿದ್ರೆ 500 ಮುತ್ತು ಅಂತ ಅಂದಿದ್ದೆ. ನೀನು ಗುರುಗಳು ಬರೋ ಮುಂಚೆ ಬರ್ತೀನಿ ಅಂದಿದ್ದೆ. ನಿನ್ನ ಮಾತಿನಂತೆ ನೀನು ನಡ್ಕೊಂಡಿದ್ಯಾ. ಈಗ ನನ್ನ ಮಾತಂತೆ ನಾನು ನಡ್ಕೋಬೇಕು. ಪಾರ್ಟ್ನರ್, ಕಣ್ಣು ಮುಚ್ಕೋ, ಏನು ಕಾಣಿಸಲ್ಲ. 1000 ಮುತ್ತು ಕೊಡ್ತೀನಿ. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ನೋಡಿ ಪಾರ್ಟ್ನರ್, ಪುಣ್ಯಕೋಟಿ ಹಾಡು ಕೇಳಿ ಬೆಳೆದಿರೋ ಬಾಡಿ ಇದು. ರಕ್ತದಲ್ಲಿ ಪುಣ್ಯಕೋಟಿ ಹಾಡಿನ ಲೈನು ಬೆರೆತು ಹೋಗಿದೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಿಮ್ ಗಣಪ ಮೆಚ್ಚಲ್ಲ. ನೀವೇನೇನೋ ಮಾತಾಡ್ಬಿಟ್ರೆ ಟೈಮ್ ಆಗ್ತಿದೆ ಆಫೀಸ್ಗೆ. ಆಗ್ಲಿ, ಟೈಮ್ಗೆ ಮಾಡಕ್ ಕೆಲಸ ಇಲ್ಲ, ಓಡ್ತಾನೆ ಇರುತ್ತೆ. 1000 ಮುತ್ತು ಕೊಡ್ಬೇಕು ನಾನು. ಇದೆಲ್ಲ ಚೆನ್ನಾಗಿರಲ್ಲ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು. ಮುತ್ತಂತೆ ಮಣ್ಣಂಗಟ್ಟೆ. ನಿನ್ನೆ ನೀವು ನನಗೆ ವಹಿಸಿರೋ ಕೆಲಸನ ಮಾಡಿ ಬರ್ದಿದ್ದೀನಿ. ಫೈಲ್ಸ್ ರೆಡಿ ಇದೆ, ತಗೊಂಡು ಹೋಗಿ. ಮುತ್ತಂತೆ ಕೆಲ್ಸಕ್ಕೆ ಬರೋದು. ಹಲೋ, ಎಕ್ಸ್ಕ್ಯೂಸ್ ಮೀ. ಡೆಲಿಗೇಟ್ಸ್ಗಳು ಫ್ಲೈಟ್ ಇದ್ದಿದ್ದು ಬೆಳಿಗ್ಗೆ 6:30ಗೆ. ಅದು ಬೆಳಿಗ್ಗೆ 6:30 ಅಲ್ಲ, ಸಂಜೆ 6:30 ಅಂತ ನಂಗೆ ನೆನ್ನೆನೇ ಗೊತ್ತು. ಅತಿ ಆಡಬೇಡಿ.
ರಾವಣನ್ಗತ್ತ ತಲೆ ರಾಮನ್ಗಲ್ಲ. ವಿಭೀಷಣ ಕುಂಭಕರ್ಣ ಅವನ ತಮ್ಮಂದ್ರೆ ಇರ್ಬೋದು, ಆದರೆ ನಮ್ಮಪ್ಪನಿಗೆ ನಾನೇ ಎಲ್ಲ. ಗುಡ್ ಮಾರ್ನಿಂಗ್ ಸರ್. ಬಾಯ್. ತುಂಬ ಅಪರೂಪ ಆಗ್ಬಿಟ್ರಲ್ಲ ಸರ್. ಅತಿಥಿಗಳಾಗ್ಬಿಡ್ಬೇಕು, ದೇವೋಭವ ಅಂತಾರೆ. ಓ, ನಿಮ್ಮನ್ನ ದೇವರು ಅಂತಾರೆ ಅಂತ. ಕರೆಕ್ಟಾಗಿ ಹೇಳಿದೆ. ಎಲ್ಲಿಗುಂಟ್ರಿ ಸರ್? ನಿನ್ನ ಬಾಸ್ ಚೇಂಬರ್ಗೆ. ಸರ್, ಬಾಸ್ ಇನ್ನೂ ಬಂದಿಲ್ಲ ಸರ್. ಅವ್ರು ಯಾವಾಗಲಾದರೂ ಬರಲಿ, ನಾನು ಕೂತಿರ್ತೀನಿ. ಹೋಗಿ ಲೆಮನ್ ಟೀ ತಗೊಂಡು ಬಾ. ಸರ್ ಸರ್, ಲೆಮನ್ ಟೀ ತರ್ತೀನಿ ಸರ್. ಬಾಸ್ ಬರೋವರೆಗೂ ನೀವು ಅಲ್ಲೇ ಕೂತೀರಿ ಸರ್. ಏನು, ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತು ಸರ್. ನಿಮ್ಮ ಬಗ್ಗೆ ಭಯ ಗೌರವ ಎಲ್ಲ ಇದೆ ಸರ್. ಇರಬೇಕು ಅದು. ಆದರೆ ಬಾಸ್ ಬರೋವರೆಗೂ ಒಳಗಡೆ ಹೋಗ್ಬೇಡಿ ಸರ್, ನನಗೆ ಬೈತಾರೆ. ಯಾಕೆ? ರೂಲ್ಸ್ಗಳಂಗೆ ಮಾಡಿದ್ದಾರೆ ಸರ್. ಇವತ್ತು ಬೇರೆ ನಮ್ಮ ಕಂಪ್ನಿಗೆ ಹೊಸ ಬಾಸ್ ಬರ್ತಿದ್ದಾರೆ. ಹೊಸ ಬಾಸ? ಯಾರು? ಯಾರು ಅಂತ ಹೇಳಲ್ಲ, ಸರ್ಪ್ರೈಸ್. ಒಂದು 10 ನಿಮಿಷ ವೆಯ್ಟ್ ಮಾಡಿ, ಲೆಮನ್ ಟೀ ತರ್ತೀನಿ. ಅಮ್ಮ, ಹೇಳಮ್ಮ, ಹೇಗಿದ್ಯಾ? ನನ್ನ ಕತೆ ಬಿಡು, ನಿಮ್ಮ ಅಪ್ಪಂದೇ ಚಿಂತೆ ಆಗಿದೆ ನನಗೆ. ಅಮ್ಮ, ಅಪ್ಪಂಗೇನಾಯ್ತು? ಅದೇ ಕಣೆ, ಆ ಹಾಳಾದ ಹಗರಣದ ವಿಚಾರಣೆ. ಇವತ್ತು ವಿಚಾರಣೆ ಇದೆ ಅಂತ ಹೋಗಿದ್ದಾರೆ. ನನಗಂತೂ ತುಂಬ ಆತಂಕ ಆಗ್ತಾ ಇದೆ ರಜ್ಜು. ಆತಂಕ ಯಾಕಮ್ಮ ಪಟ್ಕೋತೀಯಾ? ಅಪ್ಪನ ಹಗರಣದಲ್ಲಿ ಸಿಕ್ಕಾಕ್ಸಿದ್ದು ವಿಷ್ಣು. ಅಪ್ಪ ಏನೂ ತಪ್ಪು ಮಾಡಿಲ್ಲ, ಏನೂ ಆಗಲ್ಲ, ಧೈರ್ಯವಾಗಿರು. ಪಪ್ಪ ನಿಯತ್ತಿನ ದಾರಿಲಿ ನಡೆದಿದ್ದಾರೆ, ಅದೇ ಕಾಪಾಡುತ್ತೆ ಬಿಡಮ್ಮ ಪಪ್ಪನ್ನ. ನೀನೇನು ಆತಂಕ ಪಡ್ಕೋಬೇಡ. ಆಗದೆ ಇರತ್ತ ರಜ್ಜು. ಹಣ್ಣು ಕದ್ದವರು ಪಾರಾಗ್ತಾರೆ, ನೋಡ್ತಿದ್ದವರು ಸಿಕ್ಕಾಕೋತಾರೆ. ಏನೂ ಆಗಲ್ಲ ಅಮ್ಮ, ನೀನು ಸುಮ್ಮನೆ ಆತಂಕ ಪಟ್ಕೋತಿದ್ಯಾ ಅಷ್ಟೇ. ವಿಷ್ಣು ಅರೆಸ್ಟ್ ಮಾಡಿಸಿದ್ದಾನೆ ಅಂದರೆ ಜೀವನ್ ಪರ್ಯಂತ ಜೈಲಲ್ಲೇ ಇರಲಿ ಅಂತ ಅರೆಸ್ಟ್ ಮಾಡಿಸಿರ್ತಾನೆ. ಯಾಕೆ ಅಂದರೆ ಹಗರಣ ಇದು, ಹೊಡೆದಾಟದ ಕೇಸಲ್ಲ. ಅಮ್ಮ, ಏನೇನೋ ಹೇಳಿ ನನ್ನ ತಲೆನೂ ಕೆಡಿಸ್ಬೇಡ. ಏನೂ ಆಗಲ್ಲ, ಸುಮ್ಮನೆ ಇರು. ನನಗೆ ಆಫೀಸಿಗೆ ಹೊತ್ತಾಗ್ತಾ ಇದೆ. ಇವತ್ತಿಂದ ಅರ್ಧ ಕಂಪನಿ ನಿಂದಲ್ವಾ? ಹೌದಮ್ಮ, ಪಾರ್ಟ್ನರ್ ನಾನೀಗ. ಬೇಡ ಅನ್ನೋಕೆ ಆಗ್ತಾ ಇರ್ಲಿಲ್ವೇನೆ ನಿನಗೆ? ಲಾಕ್ ಮಾಡ್ತಾ ಇದ್ದಾರೆ ಅವ್ರು ನಿನ್ನನ್ನ. ಇಡೀ ಪ್ರಪಂಚದ ಎದುರಿಗೆ ನನ್ನ ಸೊಸೆನ ಹೇಗೆ ನೋಡ್ಕೋತಾ ಇದ್ದೀನಿ ಅಂತ ತೋರ್ಸೋಕೆ ಇದೆಲ್ಲ. ಪೇಪರಲ್ಲಿ ಬಂದಿದೆ ನಿನ್ನ ಪಾರ್ಟ್ನರ್ ಆಗ್ತಿರೋ ವಿಷಯ. ಬೇಡ ಅಂತ ಅಂದೆ, ಮಾವ ಕೇಳಲಿಲ್ಲ. ನನಗಿದೆಲ್ಲ ಬೇಡ. ಈ ಥರದ ಜವಾಬ್ದಾರಿನ ನಿನ್ನ ಮೇಲೆ ಹೊರಿಸಿ ಆ ಜವಾಬ್ದಾರಿಯಿಂದ ಹೊರಗೆ ಬರೋಕ್ಕಾಗದೇ ಇದ್ರೆ ಶಾಶ್ವತವಾಗಿ ನೀನು ಆ ಮನೇಲೇ ಇರಬೇಕಾಗತ್ತೆ. ಇದು ಅವ್ರ ಪ್ಲ್ಯಾನು. ಋಣಭಾರ ಇರುತ್ತೆ ನಿನ್ನ ಮೇಲೆ. ನೀನು ಖಾಯಮಾಗಿ ಆ ಮನೇಲೇ ಇದ್ಬಿಟ್ರೆ ಋಣದ ಭಾರ ಇಳಿಯತ್ತೆ. ತಿಳ್ಕೊಳ್ಳೆ ದಡ್ಡಿ, ಇದೆಲ್ಲ ಲಂಚ, ಆಮಿಷ. ಇಲ್ಲ ಅಮ್ಮ, ಮಾವ ನನಗೆ ಏನೇ ಕೊಟ್ಟರು, ಏನೇ ಜವಾಬ್ದಾರಿ ವಹಿಸಿದ್ರು 6 ತಿಂಗಳಷ್ಟೇ ನಾನಿಲ್ಲಿರೋದು. 6 ತಿಂಗಳ ಮೇಲೆ ನಾನಿಲ್ಲಿರಲ್ಲ. ಈ ವಿಷಯ ಇಲ್ಲಿ ಎಲ್ಲರಿಗೂ ಗೊತ್ತು. ಲಂಚಕ್ಕೆ ಆಮಿಷಕ್ಕೆ ನಾನು ಬಗ್ಗೋ ಪೈಕಿ ಅಲ್ಲ. ಫೋನ್ ಇಡ್ತೀನಿ, ನನಗೆ ಚಿಂತೆ ಬೇಡ.
ಕೇಳಿಸ್ಕೊಳ್ಳೋದನ್ನ ಯಾವಾಗಿಂದ ಕಲ್ತ್ರಿ? ನಾನು ಇನ್ನು ಆಫೀಸಿಗೆ ಕರ್ಕೊಂಡು ಹೋಗಿ ಬಂದಿದ್ದು. ತಗೊಳ್ಳಿ ನಿಮ್ಮ ಪ್ರಾಜೆಕ್ಟ್ ಫೈಲ್ ಸಿಡಿ. ಬರ್ತೀನಿ, ಆಟೋ ಬಂದ್ಬಿಡುತ್ತೆ. ನೀನು ನಿಮ್ಮ ಮನೇಲಿ ಉಳಿಸ್ಕೊಳ್ಳೋಕ್ಕಲ್ಲ ರಜನಿ, ಅಪ್ಪಾಜಿ ಕಂಪ್ನಿ ಬರ್ಕೊಟ್ಟಿದ್ದು. ಅಪ್ಪಾಜಿ ನಿನ್ನ ಮೇಲಿನ ಪ್ರೀತಿಗೆ ನಂಬಿಕೆಗೆ ಕಂಪ್ನಿನ ಭಾಗ ಮಾಡಿ ಅರ್ಧ ಭಾಗ ನಿನಗೆ ಕೊಟ್ಟಿದ್ದಾರೆ. ಪ್ರೀತಿಗೋಸ್ಕರ ಪ್ರೀತಿಯಿಂದ ಕೊಟ್ಟಿದ್ನ ಲಂಚ ಅಂದ್ಬಿಟ್ಟು ಹರ್ಟ್ ಆಗುತ್ತೆ. ನನಗೆ ಕೈ ಮುಗಿಬೇಡಿ ಪ್ಲೀಸ್. ನನಗೆ ಮಾವನವ್ರ ಮೇಲೆ ಗೌರವ ಇದೆ. ಗೌರವ ಇದ್ದಿದ್ದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಅವ್ರು ವಹಿಸಿರೋ ಜವಾಬ್ದಾರಿನ ಹೊತ್ತಿದ್ದೀನಿ. ಬೇಜಾರು ಮಾಡ್ಕೊಳ್ಬೇಡಿ, ಕತ್ ಕೇಳಿಸ್ಕೊಳ್ಳೋದು ಅಂತೆಲ್ಲ ಅಂದ್ಬಿಟ್ಟೆ, ಸಾರಿ. ಮಾವನ ಮೇಲಿರೋ ಗೌರವ ನನಗೆ ಕಡಿಮೆ ಆಗಲ್ಲ. ನೀವು ನಿಮ್ಮ ಅಪ್ಪಾಜಿನ ಎಷ್ಟು ಪ್ರೀತಿಸ್ತೀರಾ ಅಂತಲೂ ನನಗೆ ಗೊತ್ತು. ನಿನ್ನ ಮೇಲೆ ನನಗಿರೋ ಪ್ರೀತಿ ಬಗ್ಗೆ ಗೊತ್ತಿಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ವಾ ರಜನಿ ನಿನಗೆ? ನಾನು ಯಾವ ತಪ್ಪು ನನ್ನ ವಿಷ್ಣು ಮೇಲೆ ನನಗೆ ಯಾವಾಗಲೂ ಪ್ರೀತಿ ಇರುತ್ತೆ, ಆದರೆ ನೀವು ನನ್ನ ವಿಷ್ಣು ಅಲ್ಲ. ಹೇಳಿ ಸರ್. ಹೌದು, ಪೇಪರ್ಸ್ ಎಲ್ಲ ರೆಡಿ ಇದೆ, ಅಗ್ರಿಮೆಂಟು ರೆಡಿ ಇದೆ, ಸೈನ್ ಮಾಡಬೇಕಷ್ಟೆ. ಸರ್ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ರಜನಿ, ಇನ್ನು ಆಫೀಸ್ಗೆ ಹೋಗಿಲ್ವಾ? ಇಲ್ಲ ಬಾವ, ನಾನು ದಿನ ಆಫೀಸ್ಗೆ ಹೋಗೋ ಆಟೋಗೆ ವೇಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಹೌದಾ? ಏ ವಿಷ್ಣು, ಏನಣ್ಣ? ಏನು ಹಾಗೆ ಹೋಗ್ತಾ ಇದೆಯಾ? ಇನ್ನೇನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಲಾ? ಕೋಪ ಯಾವಾಗಲೂ ನೋಡಿದ್ರು ಹಾಯ್ ಹೇಳ್ದಲ್ಲೇ ಹೋಗ್ತಾ ಇದೆಯಲ್ಲ. ಹಾಯ್ ಬಾಯ್ ಕಣೋ. ಆಫೀಸಿಗೆ ತಾನೆ? ಇಲ್ಲ, ನಂದಿ ಬೆಟ್ಟಕ್ಕೆ. ಏಕೆ? ಆಫೀಸಿಗೆ ಕಣೋ. ಏನು ಹೇಳು? ರಜನಿನ್ ಕರ್ಕೊಂಡೋಗೋ. ಇಲ್ಲ, ಆಟೋ ಬರುತ್ತೆ. ಅವ್ನು ಬರಲ್ಲ ಇವತ್ತು, ನೀನು ವಿಷ್ಣು ಜೊತೆ ಹೋಗು. ಇಲ್ಲ ಇಲ್ಲ, ಆಟೋ ಬಂದಿಲ್ಲ ಅಂದರೆ ಕ್ಯಾಬಲ್ಲಿ ಹೋಗ್ತೀನಿ. ಇಟ್ ಈಸ್ ನಾಟ್ ಫೇರ್ ರಜನಿ. ಯಾಕೆ? ನೀವಿಬ್ರು ಗಂಡ ಹೆಂಡತಿ ಅಂತ ಆಫೀಸಲ್ಲಿ ಎಲ್ಲರಿಗೂ ಗೊತ್ತು. ನೀವು ಸಪ್ರೇಟ್ ಆಗೋದ್ರೆ ಆಫೀಸಲ್ಲಿ ಸುಮ್ಮನೆ ಗಾಸಿಪ್ ಶುರುವಾಗುತ್ತೆ. ಇವತ್ತಿಂದ ನಿನ್ನ ಬಾಸ್ ಬೇರೆ, ಒಟ್ಟಿಗೆ ಹೋಗಿ. ನಿಮ್ಮಿಬ್ರು ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದು ರೂಮಿಂದ ಆಚೆ ಬರಬಾರ್ದು. ಅದು ನಿಮ್ಮ ಕ್ಯಾರೆಕ್ಟರ್ಗೆ ತೊಂದರೆ ಆಗುತ್ತೆ. ಹೋಗು. ದೊಡ್ಡವ್ರು ಕಣೋ ಅವರು. ನನ್ನ ಜೊತೆ ಬಂದರೆ ಎಲ್ಲಿ ಸೋತು ಪ್ರೀತಿ ಶುರು ಆಗ್ಬಿಡುತ್ತೋ ಅಂತ ಭಯ ಅವ್ರಿಗೆ. ಬರ್ತೀನಿ ಬಾವಾ. ಹೊರಡಿ, ನಿಮ್ಮ ಗಾಡಿನ ಕಂಪ್ನಿ ಕ್ಯಾಬ್ ಅನ್ಕೋತೀನಿ. ಏನೂ ಆಗಲ್ಲ, ಪ್ರೀತಿನೂ ಹುಟ್ಟಲ್ಲ. ಬನ್ನಿ ಮೇಡಮ್. ಹತ್ತಿ ಮೇಡಮ್. ಖುಷಿ 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 ರೀ, ಏನು? ಚೆನ್ನಾಗಿಲ್ಲ, ತೆಗೀರಿ. ಈ ಕಲರ್ ಚೆನ್ನಾಗಿಲ್ಲ, ನಿಮ್ಗೆ ಸೂಟ್ ಆಗಲ್ಲ. ನೀನು ಸರಿಗಿಲ್ಲ, ಹಾಗಾಗಿ ನಿನಗೆ ಯಾವುದು ಚೆನ್ನಾಗಿ ಕಾಣಲ್ಲ. ಹೌದು, ನಾನು ಸರಿಗಿಲ್ಲ, ಮಿಕ್ಕಂತ ಎಲ್ಲರೂ ಸರಿಗಿದ್ದಾರೆ. ಸುಮ್ಮನೆ ರಗಳೆ ಮಾಡಬೇಡ. ನಾನು ಆಫೀಸಿಗೆ ಹೊರಟಿದ್ದೀನಿ. ನಿಮ್ಮ ಪಾಡಿಗೆ
ಆಫೀಸಿಗೆ ಹೋಗೋಕ್ಕಾಗಲ್ವಾ? ಹೊರಟಿದ್ದೆ ನನ್ನ ಪಾಡಿಗೆ. ಮಾತಾಡ್ಸಿದ್ಯಾರು? ಮಾತಾಡ್ಸ್ಬಾರ್ದ ನಿಮ್ಮನ್ನ? ಇಂಥದ್ದೇ ಬಟ್ಟೆ ಹಾಕೊಳ್ಳಿ, ಚೆನ್ನಾಗಿ ಕಾಣ್ತೀರಾ ಅಂತ ಹೇಳೋ ಹಾಗೂ ಇಲ್ವಾ? ನನಗೂ ನನ್ನ ಗಂಡನ ಬಗ್ಗೆ ಆಸೆಗಳಿರುತ್ತೆ ರೀ. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಅರ್ಥ ಆಗುತ್ತೆ, ಆದರೆ ನೀನು ಯಾವತ್ತೂ ಹೆಂಡತಿ ಥರ ನಡ್ಕೊಂಡಿಲ್ಲ. ನನಗೆ ಅನ್ಸಲ್ಲ ನಿನ್ನನ್ನು ನೋಡಿದ್ರೆ. ಹಾಗಾದ್ರೆ ತಪ್ಪಿರೋದು ನಿಮ್ಮಲ್ಲೇ. ಅರ್ಥ ಆಗಿಯೂ ಏನು ಅನಿಸ್ಲಿಲ್ಲ ಅಂದ್ರೆ ನಿಮ್ಮಲ್ಲೇ ತಪ್ಪಿರೋದು. ಕೆಟ್ಟ ಬುದ್ಧಿ ಬಿಡು, ಯೋಚನೆ ಮಾಡ್ತೀನಿ ನಿನ್ನ ಜೊತೆ ಚೆನ್ನಾಗಿರೋಕೆ. ರಜಿನಿನ ವಿಷ್ಣು ಜೊತೆ ಒಂದೇ ಕಾರಲ್ಲಿ ಕಳ್ಸಕ್ಕಾಗತ್ತೆ? ಗಂಡ ಹೆಂಡತಿ ಜೊತೆಗಿರ್ಬೇಕು ಅಂತ ರಜಿನಿ ವಿಷಯದಲ್ಲಿ ಬಯಸೋಕ್ಕಾಗತ್ತೆ? ನನ್ನ ವಿಷಯದಲ್ಲಿ ಯಾಕೆ ಹಾಗಿಲ್ಲ? ಹತ್ರ ಬಂದ್ರೆ ದೂರ ಹೋಗ್ತೀರಿ, ಅಪರಿಚಿತರ ತರ ನಡ್ಕೋತೀರಿ ನನ್ನ ಹತ್ರ. ಈ ಮನೆಯಲ್ಲಿ ಎಲ್ಲರೂ ರಜಿನಿ ಬಗ್ಗೆನೇ ನಿಗಾ ವಹಿಸ್ತಾರೆ, ಕಾಳಜಿ ತೋರಿಸ್ತಾರೆ. ನನ್ನ ಬಗ್ಗೆ ಯಾರಿಗೂ ಗಮನನೇ ಇಲ್ಲ. ನೀನು ರಜನಿ ಥರನೇ ಇರು. ಅವಳ ಥರ ಎಲ್ಲರಿಗೂ ಒಳ್ಳೇದು ಬಯಸು, ಎಲ್ರೂ ಪ್ರೀತಿಸು, ಆಗ ನಿನ್ನನ್ನು ಎಲ್ಲ ಪ್ರೀತಿಸ್ತಾರೆ. ನೀನು ಏನೇನು ಮಾಡಿದ್ಯಾ, ನೀನು ಹೇಗಿದ್ಯಾ ಅನ್ನೋದ್ರ ಮೇಲೆ ನಿನಗೆ ಸಿಗ್ಬೇಕಾದ್ ಸಿಗುತ್ತೆ. ಸಕ್ಕರೆ ಕೊಟ್ಟರೆ ವಾಪಸ್ ಸಕ್ಕರೆ ಸಿಗುತ್ತೆ, ಮುಳ್ಳು ಕೊಟ್ಟರೆ ವಾಪಸ್ ಮುಳ್ಳೇ ಸಿಗುತ್ತೆ. ನೀನು ಯಾವಾಗಲೂ ರಜನಿಗೆ ಹೊಂಡ ತೋಡಿ ಮಲಗ್ಸೋಕ್ಕೆ ಕಾಯ್ತಾ ಇರ್ತೀಯ, ಅದಕ್ಕೆ ನಿನಗೆ ನೆಮ್ಮದಿ ಇರಲ್ಲ. ನೀನು ಹೀಗೆ ಇದ್ದರೆ ನೀನು ಸತ್ತ ಮೇಲೂ ಯಾರೂ ಕಣ್ಣೀರು ಹಾಕಲ್ಲ. ಯಾಕೆ ಅಂದರೆ ನೀನು ಬದುಕಿದ್ದಾಗ ಎಲ್ಲರಿಗೂ ಅಷ್ಟೇ ಕಣ್ಣೀರು ಹಾಕ್ಸಿರ್ತೀಯ. ಖುಷಿ 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 ಕಂಗ್ರ್ಯಾಚುಲೇಷನ್ ಮೇಡಮ್. ತುಂಬ ಖುಷಿ ಆಯ್ತು ಮೇಡಮ್ ನೀವು ಕಂಪ್ನಿ ಪಾರ್ಟ್ನರ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ರಜನಿ ಅವ್ರನ್ನ ನಿಮ್ಮ ಹೊಸ ಬಾಸ್ ಅಂತ ಇಂಟ್ರೊಡ್ಯೂಸ್ ಮಾಡೋಣ ಅಂತಿದ್ದೆ. ಪರವಾಗಿಲ್ವೇ? ಇಂಟ್ರೊಡ್ಯೂಸ್ ಮಾಡೋ ಮುಂಚೆನೇ ವಿಶ್ ಮಾಡ್ತಾ ಇದ್ದೀರಾ? ಫೈನ್, ಚೆನ್ನಾಗಿ ಕೋಆಪ್ರೇಟ್ ಮಾಡಿ. ತುಂಬ ಖುಷಿ ಆಗ್ತಾ ಇದೆ ನನ್ನ ಹೆಂಡತಿ ಬಾಸ್ ಆಗಿರೋದು. ರಜನಿ ನನಗೀಗ ಹೆಂಡತಿ ಕಮ್ ಬಾಸ್. ಸರಿ, ಎಲ್ಲರೂ ನಿಮ್ಮ ಪ್ಲೇಸ್ಗೆ ಹೋಗಿ ಕೂತ್ಕೊಳ್ಳಿ. ಎಲ್ಲರೂ ನಿಂತ್ಕೊಳ್ಳಿ. ಅದೇ ಹಂಗಾಯ್ತದೆ ಬಸ್ವಾ? ಏನ್ರಮ್ಮ ನೀವು ನಮ್ಮ ಬಾಸನ್ನ ಸ್ವೀಟ್ ಕೊಟ್ಟು ವೆಲ್ಕಮ್ ಮಾಡ್ದೇನೆ ಬರೀ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದ್ದೀರಾ? ಮೇಡಮ್, ನಾನು ಸ್ವೀಟ್ ಕೊಟ್ಟು ವೆಲ್ಕಮ್ ಮಾಡ್ತೀನಿ, ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸಿದ್ದು. ಮೇಡಮ್, ನಾನು ಏನಾದರೂ ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕೊಂಬಿಡಿ ಮೇಡಮ್. ಈ ಸ್ವೀಟ್ ತಿಂದು ಯಾವಾಗಲೂ ಸ್ವೀಟ್ ಆಗಿರಿ ಮೇಡಮ್. ರಜನಿ ಮೇಡಮ್ಗೆ ಅಯ್ಯೋ ನಿಮ್ಮ ಮನೆ ಕಾಯ್ನಗರ ಜೈ ಎಣ್ಣೆ. ರಜನಿ ಮೇಡಮ್ಗೆ, ರಜನಿ ಮೇಡಮ್ಗೆ ಪ್ಲೀಸ್. ಮೇಡಮ್, ನಾನು ಈಗೆಲ್ಲ ಮಾಡಬಾರ್ದಾಗಿತ್ತು. ನೀವು ಬಾಸ್ ಆಗಿರೋ ಖುಷಿಗೆ ತಡ್ಕೊಳಕ್ಕಾಗಲಿಲ್ಲ ಮೇಡಮ್. ಬಾಸ್, ಮೇಡಮ್ ಸ್ವೀಟ್ ತಿನ್ನಿಸಿ ಬಾಸ್. ಹಾಗೆಯೇ ನೀವು ತಿನ್ನಿಸಿ ಮೇಡಮ್, ಯಾಕೆಂದರೆ ನೀವಿಬ್ಬರು ಪಾರ್ಟ್ನರ್ ಅಲ್ವಾ? ಪರವಾಗಿಲ್ಲ ಕಾಣಿಸಿದ್ದು, ನಿನಗೂ ಅವಾಗವಾಗ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ. ನನಗೆ